ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ ಅಪ್ಡೇಟ್ ಇದು. ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನನ್ನ ಮಗಳಿಗೆ ಮುಂಗೋಪ ಜಾಸ್ತಿ, ದುಡುಕಿ ನಿರ್ಧಾರವನ್ನ ಮಾಡಿದ್ದಾಳೆ. ನನ್ನ ಪತಿ ಶಿಕ್ಷಕರಾಗಿದ್ರು, ಅವರು ತೀರ್ಕೊಂಡಿದ್ರು. ಅನುಕಂಪದ ಆಧಾರದಲ್ಲಿ ಕೆಲಸ ಆಕೆಗೆ ಸಿಕ್ಕಿತ್ತು. ಆಕೆಯೇ ಮಾತಾಡಿದ್ರು ಕೆಲಸದ ಬಗ್ಗೆ. ನನ್ನ ಮಗಳ ರೀತಿಯ ನಿರ್ಧಾರ ಯಾರು ಮಾಡಬೇಡಿ. ನಟಿ ನಂದಿನಿ ತಾಯಿ ಬಸವರಾಜೇಶ್ವರಿ ಕಣ್ಣೀರು ಹಾಕ್ತಾ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರು ತೀರಿಕೊಂಡ ಬಳಿಕ ಅನುಕಂಪದ ಆಧಾರದಲ್ಲಿ ನೌಕರಿ ಸಿಗಿತ್ತು. ಅದನ್ನ ಮಾಡೋದಕ್ಕೆ ಹೇಳಿದಾಗ ಬೇಡ ಅಂತಂದು ಅದನ್ನ ಬಿಟ್ಟಿದ್ವಿ. ಬಳಿಕ ಅವಳೇ ಮತ್ತೆ ಕೆಲಸ ಮಾಡ್ತೀನಿ ಅಂತಂದಾಗ ನೋಡಿ ಅಂತ ಹೇಳಿದಾಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ. ಮತ್ತೆ ಮರಳಿ ಫೋನ್ ಮಾಡಿ ಕೆಲಸ ಬೇಡ ಅಂದ್ಲು. ಮಗಳಿಗೆ ಮುಂಗೋಪ ಜಾಸ್ತಿ ಇತ್ತು, ಸಿಟ್ಟು ಮಾಡ್ತಾ ಇದ್ಲು. ಅವಳಿಗೆ ನಾವೇನು ವಿರೋಧವನ್ನ ಮಾಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಸರಿ ಅಂತಂದು 9 ಕಾಲಲ್ಲಿ ಮಾತಾಡವಳೆ. 9 ಕಾಲ ಮಾತಾಡ್ಕೊಂಡು ಅವ್ರ ಫ್ರೆಂಡ್ ಪುನೀತ ಅನ್ನೋ ಹುಡುಗನ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬಂದವಳೆ. 10:45 ಪಿಜಿಗೆ ಬಂದವಳೆ. 11 ಕಾಲ ತಕ ಅವನ ಹತ್ರ ಮಾತಾಡವಳೆ. 11 ಕಾಲಿಗೆ ಫೋನ್ ಕಟ್ಟಾಗೈತೆ ಅವನಿಗೆ. ಅದೇನ್ ಮಾತಾಡೋದು ಅಂತ ಗೊತ್ತಿಲ್ಲ. ಅವನು ಭಯ ಆಗೈತೆ. ಭಯ ಆಗಿ ಹಿಂದೆನೆ ಪಿಜಿಯವ್ರಿಗೆ ಫೋನ್ ಮಾಡಿದ್ದಾನೆ. ಸರ್, ಹಿಂಗೆ ನಂದಿನಿವ್ರು ಯಾಕೋ ಸ್ವಲ್ಪ ಡಿಪ್ರೆಷನ್ಗೆ ಏನೋ ಓದಂಗೈತೆ, ಫಸ್ಟ್ ಬಾಗಿಲು ತೆಗೆದು ಎಬ್ಬಿಸಿ ಮಾತಾಡ್ಸಿ ಅಂತ. ಅವ್ರ ಪಿಜಿಯವರು ನಾವು ಲೇಡೀಸ್ ಇರೋದ್ರಿಂದ ಹಂಗೆ ಹೋಗಕ್ಕಾಗಲ್ಲ ಏಕಾಏಕಿ, ಇರ್ಲಿ ಬಿಡ್ರಿ ಬೆಳಗ್ಗೆ ನೋಡೋಣ. ಇಲ್ಲ ಸರ್ ಅಂದ. ಅವ್ರು ಹೋಗಿಲ್ಲ. ಮತ್ತೆ ಇವ್ನು 12 ಗಂಟೆ ಟೈಮ್ಗೆ ಏನೋ ತಿರ್ಗಾ ಮಾಡವನೆ. ಅವ್ರು ಹೋಗಿಲ್ಲ. ತಕ್ಷಣ ಗಾಡಿ ತಗೊಂಡು ಅವನಲ್ಲ ಬಂದವನೆ ಪಿಜಿ ಎದುರು. ಬಂದು ಆ ಸಹಾಯಕವಾಣಿಯವರು ಫೋನ್ ಮಾಡ್ಕೊಂಡು ಪಿಜಿಯವ್ರನ್ನ ಕರ್ಕೊಂಡು ಬಾಗಿಲು ಬಡದಾರ. ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಬಾಗಿಲು ಹೊಡೆದಾಕವ್ರು. ಅವಾಗ ನೋಡಿದ್ರೆ ಕಿಟಕಿ ಅಂತ ಒಂದು ಇದ್ರಲ್ಲಿ ಕೆಳಗಡೆ ಒಂದು ಚೇರ್ ಐತೆ. ಆ ಕಿಟಕಿಗೆ ಉಳ್ಳಾಕೊಂಡು ಚೇರ್ ಹಿಂಗ್ ಜಾರ್ಕೊಂಡೈತೆ ನೋಡ್ರಿ ಸರ್, ಕಾಲ್ ನೆಲದಲ್ಲಿ ಇಟ್ಕೊಳ್ಳೆ. ಇಷ್ಟೇ, ಅಲ್ಲೇ ಹೋಗೈತೆ ಪ್ರಾಣ ಅಂತ ಇವರೆಲ್ಲ ನಮ್ಗೆ ಕತೆ ಹೇಳಿದ್ರು. ನಾನು ಇವಳಕ್ಕೆ ನಾಟಕ ಕತೆ ಮಾಡಕ್ ಬಂದು ಇವಳದೇ ಒಂದು ಕತೆ ಆಗ್ಬಿಡ್ತು. ಇತಿಹಾಸ ಮಾಡೋಗ್ಬಿಟ್ಲು. ಯಾರ ತಂದೆ ತಾಯಿಗೂ ಬೇಡ ಸರ್, ಇಷ್ಟು ನಮಗ್ ಗೊತ್ತಿದ್ದ ವಿಷಯ ಸರ್. ಸ್ಟೇಷನ್ ಅವ್ರು ನಮಗೆ ಫೋನ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹಿಂಗಾಗಿದೆ, ಮಗಳು ಸೂಸೈಡ್. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ ಅಪ್ಡೇಟ್ ಇದು. ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನನ್ನ ಮಗಳಿಗೆ ಮುಂಗೋಪ ಜಾಸ್ತಿ, ದುಡುಕಿ ನಿರ್ಧಾರವನ್ನ ಮಾಡಿದ್ದಾಳೆ. ನನ್ನ ಪತಿ ಶಿಕ್ಷಕರಾಗಿದ್ರು, ಅವರು ತೀರ್ಕೊಂಡಿದ್ರು. ಅನುಕಂಪದ ಆಧಾರದಲ್ಲಿ ಕೆಲಸ ಆಕೆಗೆ ಸಿಕ್ಕಿತ್ತು. ಆಕೆಯೇ ಮಾತಾಡಿದ್ರು ಕೆಲಸದ ಬಗ್ಗೆ. ನನ್ನ ಮಗಳ ರೀತಿಯ ನಿರ್ಧಾರ ಯಾರು ಮಾಡಬೇಡಿ. ನಟಿ ನಂದಿನಿ ತಾಯಿ ಬಸವರಾಜೇಶ್ವರಿ ಕಣ್ಣೀರು ಹಾಕ್ತಾ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರು ತೀರಿಕೊಂಡ ಬಳಿಕ ಅನುಕಂಪದ ಆಧಾರದಲ್ಲಿ ನೌಕರಿ ಸಿಗಿತ್ತು. ಅದನ್ನ ಮಾಡೋದಕ್ಕೆ ಹೇಳಿದಾಗ ಬೇಡ ಅಂತಂದು ಅದನ್ನ ಬಿಟ್ಟಿದ್ವಿ. ಬಳಿಕ ಅವಳೇ ಮತ್ತೆ ಕೆಲಸ ಮಾಡ್ತೀನಿ ಅಂತಂದಾಗ ನೋಡಿ ಅಂತ ಹೇಳಿದಾಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ. ಮತ್ತೆ ಮರಳಿ ಫೋನ್ ಮಾಡಿ ಕೆಲಸ ಬೇಡ ಅಂದ್ಲು. ಮಗಳಿಗೆ ಮುಂಗೋಪ ಜಾಸ್ತಿ ಇತ್ತು, ಸಿಟ್ಟು ಮಾಡ್ತಾ ಇದ್ಲು. ಅವಳಿಗೆ ನಾವೇನು ವಿರೋಧವನ್ನ ಮಾಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಸರಿ ಅಂತಂದು 9 ಕಾಲಲ್ಲಿ ಮಾತಾಡವಳೆ. 9 ಕಾಲ ಮಾತಾಡ್ಕೊಂಡು ಅವ್ರ ಫ್ರೆಂಡ್ ಪುನೀತ ಅನ್ನೋ ಹುಡುಗನ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬಂದವಳೆ. 10:45 ಪಿಜಿಗೆ ಬಂದವಳೆ. 11 ಕಾಲ ತಕ ಅವನ ಹತ್ರ ಮಾತಾಡವಳೆ. 11 ಕಾಲಿಗೆ ಫೋನ್ ಕಟ್ಟಾಗೈತೆ ಅವನಿಗೆ. ಅದೇನ್ ಮಾತಾಡೋದು ಅಂತ ಗೊತ್ತಿಲ್ಲ. ಅವನು ಭಯ ಆಗೈತೆ. ಭಯ ಆಗಿ ಹಿಂದೆನೆ ಪಿಜಿಯವ್ರಿಗೆ ಫೋನ್ ಮಾಡಿದ್ದಾನೆ. ಸರ್, ಹಿಂಗೆ ನಂದಿನಿವ್ರು ಯಾಕೋ ಸ್ವಲ್ಪ ಡಿಪ್ರೆಷನ್ಗೆ ಏನೋ ಓದಂಗೈತೆ, ಫಸ್ಟ್ ಬಾಗಿಲು ತೆಗೆದು ಎಬ್ಬಿಸಿ ಮಾತಾಡ್ಸಿ ಅಂತ. ಅವ್ರ ಪಿಜಿಯವರು ನಾವು ಲೇಡೀಸ್ ಇರೋದ್ರಿಂದ ಹಂಗೆ ಹೋಗಕ್ಕಾಗಲ್ಲ ಏಕಾಏಕಿ, ಇರ್ಲಿ ಬಿಡ್ರಿ ಬೆಳಗ್ಗೆ ನೋಡೋಣ. ಇಲ್ಲ ಸರ್ ಅಂದ. ಅವ್ರು ಹೋಗಿಲ್ಲ. ಮತ್ತೆ ಇವ್ನು 12 ಗಂಟೆ ಟೈಮ್ಗೆ ಏನೋ ತಿರ್ಗಾ ಮಾಡವನೆ. ಅವ್ರು ಹೋಗಿಲ್ಲ. ತಕ್ಷಣ ಗಾಡಿ ತಗೊಂಡು ಅವನಲ್ಲ ಬಂದವನೆ ಪಿಜಿ ಎದುರು. ಬಂದು ಆ ಸಹಾಯಕವಾಣಿಯವರು ಫೋನ್ ಮಾಡ್ಕೊಂಡು ಪಿಜಿಯವ್ರನ್ನ ಕರ್ಕೊಂಡು ಬಾಗಿಲು ಬಡದಾರ. ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಬಾಗಿಲು ಹೊಡೆದಾಕವ್ರು. ಅವಾಗ ನೋಡಿದ್ರೆ ಕಿಟಕಿ ಅಂತ ಒಂದು ಇದ್ರಲ್ಲಿ ಕೆಳಗಡೆ ಒಂದು ಚೇರ್ ಐತೆ. ಆ ಕಿಟಕಿಗೆ ಉಳ್ಳಾಕೊಂಡು ಚೇರ್ ಹಿಂಗ್ ಜಾರ್ಕೊಂಡೈತೆ ನೋಡ್ರಿ ಸರ್, ಕಾಲ್ ನೆಲದಲ್ಲಿ ಇಟ್ಕೊಳ್ಳೆ. ಇಷ್ಟೇ, ಅಲ್ಲೇ ಹೋಗೈತೆ ಪ್ರಾಣ ಅಂತ ಇವರೆಲ್ಲ ನಮ್ಗೆ ಕತೆ ಹೇಳಿದ್ರು. ನಾನು ಇವಳಕ್ಕೆ ನಾಟಕ ಕತೆ ಮಾಡಕ್ ಬಂದು ಇವಳದೇ ಒಂದು ಕತೆ ಆಗ್ಬಿಡ್ತು. ಇತಿಹಾಸ ಮಾಡೋಗ್ಬಿಟ್ಲು. ಯಾರ ತಂದೆ ತಾಯಿಗೂ ಬೇಡ ಸರ್, ಇಷ್ಟು ನಮಗ್ ಗೊತ್ತಿದ್ದ ವಿಷಯ ಸರ್. ಸ್ಟೇಷನ್ ಅವ್ರು ನಮಗೆ ಫೋನ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹಿಂಗಾಗಿದೆ, ಮಗಳು ಸೂಸೈಡ್. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ ಅಪ್ಡೇಟ್ ಇದು.
ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನನ್ನ ಮಗಳಿಗೆ ಮುಂಗೋಪ ಜಾಸ್ತಿ, ದುಡುಕಿ ನಿರ್ಧಾರವನ್ನ ಮಾಡಿದ್ದಾಳೆ. ನನ್ನ ಪತಿ ಶಿಕ್ಷಕರಾಗಿದ್ರು, ಅವರು ತೀರ್ಕೊಂಡಿದ್ರು. ಅನುಕಂಪದ ಆಧಾರದಲ್ಲಿ ಕೆಲಸ ಆಕೆಗೆ ಸಿಕ್ಕಿತ್ತು. ಆಕೆಯೇ ಮಾತಾಡಿದ್ಲು ಕೆಲಸದ ಬಗ್ಗೆ. ನನ್ನ ಮಗಳ ರೀತಿಯ ನಿರ್ಧಾರ ಯಾರು ಮಾಡಬೇಡಿ. ನಟಿ ನಂದಿನಿ ತಾಯಿ ಬಸವರಾಜೇಶ್ವರಿ ಕಣ್ಣೀರು ಹಾಕ್ತಾ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರು ತೀರಿಕೊಂಡ ಬಳಿಕ ಅನುಕಂಪದ ಆಧಾರದಲ್ಲಿ ನೌಕರಿ ಸಿಗಿತ್ತು. ಅದನ್ನ ಮಾಡೋದಕ್ಕೆ ಹೇಳಿದಾಗ ಬೇಡ ಅಂತಂದ್ಲು. ಅದನ್ನ ಬಿಟ್ಟಿದ್ವಿ. ಬಳಿಕ ಅವಳೇ ಮತ್ತೆ ಕೆಲಸ ಮಾಡ್ತೀನಿ ಅಂತಂದಾಗ ನೋಡಿ ಅಂತ ಹೇಳಿದಾಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ. ಮತ್ತೆ ಮರಳಿ ಫೋನ್ ಮಾಡಿ ಕೆಲಸ ಬೇಡ ಅಂದ್ಲು. ಮಗಳಿಗೆ ಮುಂಗೋಪ ಜಾಸ್ತಿ ಇತ್ತು, ಸಿಟ್ಟು ಮಾಡ್ತಾ ಇದ್ಲು. ಅವಳಿಗೆ ನಾವೇನು ವಿರೋಧವನ್ನ ಮಾಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಸರಿ ಅಂತಂದು 9 ಕಾಲಲ್ಲಿ ಮಾತಾಡವಳೆ. 9 ಕಾಲ ಮಾತಾಡ್ಕೊಂಡು ಅವ್ರ ಫ್ರೆಂಡ್ ಪುನೀತ ಅನ್ನೋ ಹುಡುಗನ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬಂದವಳೆ. 10:45 ಪಿಜಿಗೆ ಬಂದವಳೆ. 11 ಕಾಲ ತಕ ಅವನ ಹತ್ರ ಮಾತಾಡವಳೆ. 11 ಕಾಲಿಗೆ ಫೋನ್ ಕಟ್ಟಾಗೈತೆ ಅವನಿಗೆ. ಅದೇನ್ ಮಾತಾಡೋದು ಅಂತ ಗೊತ್ತಿಲ್ಲ. ಅವ್ನಿಗೆ ಭಯ ಆಗೈತೆ. ಭಯ ಆಗಿ ಹಿಂದೆನೆ ಪಿಜಿಯವ್ರಿಗೆ ಫೋನ್ ಮಾಡಿದ್ದಾನೆ. ಸರ್ ಹಿಂಗೆ ನಂದಿನಿ ಅವ್ರು ಯಾಕೋ ಸ್ವಲ್ಪ ಡಿಪ್ರೆಷನ್ಗೆ ಏನೋ ಓದಂಗೈತೆ, ಫಸ್ಟ್ ಬಾಗಿಲು ತೆಗೆದು ಎಬ್ಬಿಸಿ ಮಾತಾಡ್ಸಿ ಅಂತ. ಅವ್ರ ಪಿಜಿಯವರು ನಾವು ಲೇಡೀಸ್ ಇರೋದ್ರಿಂದ ಹಂಗೆ ಹೋಗಕ್ಕಾಗಲ್ಲ ಏಕಾಏಕಿ, ಇರ್ಲಿ ಬಿಡ್ರಿ ಬೆಳಗ್ಗೆ ನೋಡೋಣ. ಇಲ್ಲ ಸರ್ ಅಂದ. ಅವ್ರು ಹೋಗಿಲ್ಲ. ಮತ್ತೆ ಇವ್ನು 12 ಗಂಟೆ ಟೈಮ್ಗೆ ಏನೋ ತಿರ್ಗಾ ಮಾಡವನೆ. ಅವ್ರು ಹೋಗಿಲ್ಲ. ತಕ್ಷಣ ಗಾಡಿ ತಗೊಂಡು ಅವನಲ್ಲ ಬಂದವನೆ ಪಿಜಿ ಎದುರು. ಬಂದು ಆ ಸಹಾಯಕವಾಣಿಯವರು ಫೋನ್ ಮಾಡ್ಕೊಂಡು ಪಿಜಿಯವ್ರನ್ನ ಕರ್ಕೊಂಡು ಬಾಗಿಲು ಬಡದಾರ. ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಬಾಗಿಲು ಹೊಡೆದಾಕವ್ರು. ಅವಾಗ ನೋಡಿದ್ರೆ ಕಿಟಕಿ ಅಂತ ಒಂದು ಇದ್ರಲ್ಲಿ ಕೆಳಗಡೆ ಒಂದು ಚೇರ್ ಐತೆ. ಆ ಕಿಟಕಿಗೆ ಉಳ್ಳಾಕೊಂಡು ಚೇರ್ ಹಿಂಗ್ ಜಾರ್ಕೊಂಡೈತೆ ನೋಡ್ರಿ ಸರ್. ಕಾಲ್ ನೆಲದಲ್ಲಿ ಇಟ್ಕೊಳ್ಳೆ ಇಷ್ಟೇ, ಅಲ್ಲೇ ಹೋಗೈತೆ ಪ್ರಾಣ ಅಂತ ಇವರೆಲ್ಲ ನಮ್ಗೆ ಕತೆ ಹೇಳಿದ್ರು. ನಾನು ಇವಳಕ್ಕೆ ನಾಟಕ ಕತೆ ಮಾಡಕ್ ಬಂದು ಇವಳದೇ ಒಂದು ಕತೆ ಆಗ್ಬಿಡ್ತು. ಇತಿಹಾಸ ಮಾಡೋಗ್ಬಿಟ್ಲು. ಯಾರ ತಂದೆ ತಾಯಿಗೂ ಬೇಡ ಸರ್. ಇಷ್ಟು ನಮಗ್ ಗೊತ್ತಿದ್ದ ವಿಷಯ ಸರ್. ಸ್ಟೇಷನ್ ಅವ್ರು ನಮಗೆ ಫೋನ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹಿಂಗಾಗಿದೆ, ಮಗಳು ಸೂಸೈಡ್. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕಿದ್ದಾರೆ. ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಿನ ಅಪ್ಡೇಟ್ ಇದು. ವಿಜಯಪುರದ ಚಿಗಟೇರಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಮಗಳನ್ನ ನೆನೆದು ತಾಯಿ ಬಸವರಾಜೇಶ್ವರಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನನ್ನ ಮಗಳಿಗೆ ಮುಂಗೋಪ ಜಾಸ್ತಿ, ದುಡುಕಿ ನಿರ್ಧಾರವನ್ನ ಮಾಡಿದ್ದಾಳೆ. ನನ್ನ ಪತಿ ಶಿಕ್ಷಕರಾಗಿದ್ರು, ಅವರು ತೀರ್ಕೊಂಡಿದ್ರು. ಅನುಕಂಪದ ಆಧಾರದಲ್ಲಿ ಕೆಲಸ ಆಕೆಗೆ ಸಿಕ್ಕಿತ್ತು. ಆಕೆಯೇ ಮಾತಾಡಿದ್ಲು ಕೆಲಸದ ಬಗ್ಗೆ. ನನ್ನ ಮಗಳ ರೀತಿಯ ನಿರ್ಧಾರ ಯಾರು ಮಾಡಬೇಡಿ. ನಟಿ ನಂದಿನಿ ತಾಯಿ ಬಸವರಾಜೇಶ್ವರಿ ಕಣ್ಣೀರು ಹಾಕ್ತಾ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅವರು ತೀರಿಕೊಂಡ ಬಳಿಕ ಅನುಕಂಪದ ಆಧಾರದಲ್ಲಿ ನೌಕರಿ ಸಿಗಿತ್ತು. ಅದನ್ನ ಮಾಡೋದಕ್ಕೆ ಹೇಳಿದಾಗ ಬೇಡ ಅಂತಂದ್ಲು. ಅದನ್ನ ಬಿಟ್ಟಿದ್ವಿ. ಬಳಿಕ ಅವಳೇ ಮತ್ತೆ ಕೆಲಸ ಮಾಡ್ತೀನಿ ಅಂತಂದಾಗ ನೋಡಿ ಅಂತ ಹೇಳಿದಾಗ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ. ಮತ್ತೆ ಮರಳಿ ಫೋನ್ ಮಾಡಿ ಕೆಲಸ ಬೇಡ ಅಂದ್ಲು. ಮಗಳಿಗೆ ಮುಂಗೋಪ ಜಾಸ್ತಿ ಇತ್ತು, ಸಿಟ್ಟು ಮಾಡ್ತಾ ಇದ್ಲು. ಅವಳಿಗೆ ನಾವೇನು ವಿರೋಧವನ್ನ ಮಾಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಸರಿ ಅಂತಂದು 9 ಕಾಲಲ್ಲಿ ಮಾತಾಡವಳೆ. 9 ಕಾಲ ಮಾತಾಡ್ಕೊಂಡು ಅವ್ರ ಫ್ರೆಂಡ್ ಪುನೀತ ಅನ್ನೋ ಹುಡುಗನ ಫೋನ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬಂದವಳೆ. 10:45 ಪಿಜಿಗೆ ಬಂದವಳೆ. 11 ಕಾಲ ತಕ ಅವನ ಹತ್ರ ಮಾತಾಡವಳೆ. 11 ಕಾಲಿಗೆ ಫೋನ್ ಕಟ್ಟಾಗೈತೆ ಅವನಿಗೆ. ಅದೇನ್ ಮಾತಾಡೋದು ಅಂತ ಗೊತ್ತಿಲ್ಲ. ಅವ್ನಿಗೆ ಭಯ ಆಗೈತೆ. ಭಯ ಆಗಿ ಹಿಂದೆನೆ ಪಿಜಿಯವ್ರಿಗೆ ಫೋನ್ ಮಾಡಿದ್ದಾನೆ. ಸರ್ ಹಿಂಗೆ ನಂದಿನಿ ಅವ್ರು ಯಾಕೋ ಸ್ವಲ್ಪ ಡಿಪ್ರೆಷನ್ಗೆ ಏನೋ ಓದಂಗೈತೆ, ಫಸ್ಟ್ ಬಾಗಿಲು ತೆಗೆದು ಎಬ್ಬಿಸಿ ಮಾತಾಡ್ಸಿ ಅಂತ. ಅವ್ರ ಪಿಜಿಯವರು ನಾವು ಲೇಡೀಸ್ ಇರೋದ್ರಿಂದ ಹಂಗೆ ಹೋಗಕ್ಕಾಗಲ್ಲ ಏಕಾಏಕಿ, ಇರ್ಲಿ ಬಿಡ್ರಿ ಬೆಳಗ್ಗೆ ನೋಡೋಣ. ಇಲ್ಲ ಸರ್ ಅಂದ. ಅವ್ರು ಹೋಗಿಲ್ಲ. ಮತ್ತೆ ಇವ್ನು 12 ಗಂಟೆ ಟೈಮ್ಗೆ ಏನೋ ತಿರ್ಗಾ ಮಾಡವನೆ. ಅವ್ರು ಹೋಗಿಲ್ಲ. ತಕ್ಷಣ ಗಾಡಿ ತಗೊಂಡು ಅವನಲ್ಲ ಬಂದವನೆ ಪಿಜಿ ಎದುರು. ಬಂದು ಆ ಸಹಾಯಕವಾಣಿಯವರು ಫೋನ್ ಮಾಡ್ಕೊಂಡು ಪಿಜಿಯವ್ರನ್ನ ಕರ್ಕೊಂಡು ಬಾಗಿಲು ಬಡದಾರ. ರೆಸ್ಪಾನ್ಸ್ ಬಂದಿಲ್ಲ. ಮತ್ತೆ ಬಾಗಿಲು ಹೊಡೆದಾಕವ್ರು. ಅವಾಗ ನೋಡಿದ್ರೆ ಕಿಟಕಿ ಅಂತ ಒಂದು ಇದ್ರಲ್ಲಿ ಕೆಳಗಡೆ ಒಂದು ಚೇರ್ ಐತೆ. ಆ ಕಿಟಕಿಗೆ ಉಳ್ಳಾಕೊಂಡು ಚೇರ್ ಹಿಂಗ್ ಜಾರ್ಕೊಂಡೈತೆ ನೋಡ್ರಿ ಸರ್. ಕಾಲ್ ನೆಲದಲ್ಲಿ ಇಟ್ಕೊಳ್ಳೆ ಇಷ್ಟೇ, ಅಲ್ಲೇ ಹೋಗೈತೆ ಪ್ರಾಣ ಅಂತ ಇವರೆಲ್ಲ ನಮ್ಗೆ ಕತೆ ಹೇಳಿದ್ರು. ನಾನು ಇವಳಕ್ಕೆ ನಾಟಕ ಕತೆ ಮಾಡಕ್ ಬಂದು ಇವಳದೇ ಒಂದು ಕತೆ ಆಗ್ಬಿಡ್ತು. ಇತಿಹಾಸ ಮಾಡೋಗ್ಬಿಟ್ಲು. ಯಾರ ತಂದೆ ತಾಯಿಗೂ ಬೇಡ ಸರ್. ಇಷ್ಟು ನಮಗ್ ಗೊತ್ತಿದ್ದ ವಿಷಯ ಸರ್. ಸ್ಟೇಷನ್ ಅವ್ರು ನಮಗೆ ಫೋನ್ ಮಾಡಿ ಬೆಳಗಿನ ಜಾವ 4 ಗಂಟೆಗೆ ಹಿಂಗಾಗಿದೆ, ಮಗಳು ಸೂಸೈಡ್.